ಇದು? ಗುರೂಜಿಗಳು ಹೇಳಿದ್ದೆಲ್ಲ ಆಗಿದ್ದಿದ್ರೆ ಇವಾಗ ಯಾಕೆ ಹಿಂಗೆ ಇರ್ತಿತ್ತು ಪ್ರಪಂಚ ಅಲ್ವಾ? ನಂಬೇಕಂತೀರಾ ನಂಬಾರ್ದಂತೀರಾ? ನಾನು ನಂಬಲ್ಲ. ಗಂಡಾಂತರ ಇದೆ ಅಂತೀರಿ ಅವ್ನು? ಇದೆ ನೋಡೋಣ. ಗಂಡಾಂತರ ಇದ್ದ ಈಗ ರಾಜ್ಕುಮಾರ್ ಹೋಗಿದ್ದಂದ ಬಿಡಿಸ್ಕೊಂಬಂದ್ರೆ ಯಾರ್ಯಾರು ಬಿಡಿಸ್ಕೊಂಬಂದ್ರು? ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಸಂಗೀತ ಇಷ್ಟ ಆಗ್ತಾರೆ. ಮತ್ತೆ ಶ್ರುತಿ ಆದ್ಮೇಲೆ ಈಗ ಲೇಡೀಸ್ ಯಾರು ಗೆದ್ದಿಲ್ಲ, ಸಂಗೀತನೇ ಗೆದ್ದೆ. ಸಂಗೀತ ಯಾವಾಗಲೂ ಗಂಡು ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡು ಯಾರು ಟಾಪಲ್ಲಿ ಇರ್ತಾರೆ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ವಿನಯ್ ಅವರು ಅಷ್ಟೊಂದು ರಾಶ್ ಆಗಿ ಆಡಿದ್ರೆ ಯಾರನ್ನ ತಾನೇ ಬಿಡಕ್ಕಾಗುತ್ತೆ? ನಿಮ್ಮನ್ನ ನಾನು ಏಕವಚನದಲ್ಲಿ ಮಾತಾಡ್ಬಿಟ್ರೆ ನೀವು ಬಿಟ್ಬಿಡ್ತೀರಾ? ಇವಾಗ ಬಿಡ್ತೀರಾ? ಸ್ವಾಭಿಮಾನ ಎಲ್ರಿಗೂ ಮುಖ್ಯ. ಹೆಣ್ಣು ಅಷ್ಟು ಮಾತ್ರ ಮಾತಾಡೋದು ತುಂಬಾ ಒಳ್ಳೇದು. ಕಾರ್ತಿಕ್ ಅವ್ರ ಜೊತೆ ಇದ್ದು ಅವ್ರಿಗೂ ಜಗಳ ಆಡ್ಕೊಂಡು ದೂರ ಆದ್ರು. ಏನಿಲ್ಲ, ಪ್ರೀತಿ ಬಂದಾಗ ಎಲ್ರು ಸೋಲ್ಬೇಕು. ಡ್ರೋನ್ ಪ್ರತಾಪ್ ಅವ್ರು ಸೋಲಿಲ್ಲ, ಅದಕ್ಕೆ ಅವ್ರ ಮೇಲೆ ಆಡ್ತಾರೆ ಅಷ್ಟೇ. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಈಗ ಜಗಳ ಆಡ್ತಾವ್ರೆ. ಏನಿಲ್ಲ, ಅವ್ರು ಬುದ್ಧಿ ಹೇಳ್ತಾ ಇದಾರೆ ಅಷ್ಟೇ. ಜಗಳ ಆಡ್ತಾ ಇರೋದಲ್ಲ, ಬುದ್ಧಿ ಹೇಳ್ತಾ ಇರೋದು. ಚೇಂಜ್ ಆಗು, ನೀನು ಚೇಂಜ್ ಆಗು ಅಂತ ಹೇಳಿ ಮಾತಾಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ಒಳ್ಳೆ ವ್ಯಕ್ತಿ. ಇರ್ಲಿ, ಹೊರಗಡೆ ನಡೆದಿರೋದು ಬೇಡ, ಒಳಗಡೆ ಒಳ್ಳೆ ವ್ಯಕ್ತಿ. ಚೆನ್ನಾಗಿ ಆಡ್ತಾ ಇದ್ದಾರೆ. ಗೆದ್ರೆ ಸಂತೋಷ, ಅವರು ಗೆದ್ರೆ ಸಂತೋಷ. ಆದ್ರೆ ನನ್ನ ಇಷ್ಟ ಸಂಗೀತ ಗೆಲ್ಬೇಕು. ನಿನ್ನೆ ಎಪಿಸೋಡ್ ನೋಡಿದ್ರೆ? ಇಲ್ಲ ಸರ್, ನೋಡಿ. ಗುರುಜಿ ಅವ್ರು ಬಂದು ನೀನು ತಂದೆ ತಾಯಿ, ನಾನು ಹೊರಗಡೆ ಬಂದಿದ್ದೆ, ಗುರುಜಿ ಅವ್ರ ಸ್ಟೇಟ್ಮೆಂಟ್, ನೀನು ತಂದೆ ತಾಯಿ ಜೊತೆ ಹೋಗ್ಬೇಡ, ಮತ್ತೆ ಕೆಟ್ಟವನಾಗ್ತೀಯ, ದೂರ ಇರು ಅಂತೇಳಿ ಹೇಳಿದಾರೆ. ಒಬ್ಬ ಮಗ 3 ವರ್ಷ ನಂತರ ತಂದೆ ಹತ್ರ ಹೋದ್ರೆ ಹೋಗ್ಬೇಡ ಅಂತಂದ್ರೆ ಏನಂತ ಇದು? ಗುರೂಜಿಗಳು ಹೇಳಿದ್ದೆಲ್ಲ ಆಗಿದ್ದಿದ್ರೆ ಇವಾಗ ಯಾಕೆ ಹಿಂಗೆ ಇರ್ತಿತ್ತು ಪ್ರಪಂಚ ಅಲ್ವಾ? ನಂಬೇಕಂತೀರಾ ನಂಬಾರ್ದಂತೀರಾ? ನಾನು ನಂಬಲ್ಲ. ಕಷ್ಟ ಬರುತ್ತೆ, ಮಾತು ಬರುತ್ತೆ, ಸಂಸಾರ ಅಂದ್ರೆ ಒಂದು ಹೋಗುತ್ತೆ, ಒಂದು ಬರುತ್ತೆ. ಎಲ್ಲರೂ ಚೆನ್ನಾಗಿ ಬೆರೆಸಬೇಕು, ಅದನ್ನ ಮರಿಬೇಕು, ಮತ್ತೆ ಅದೊಂದಾಗಬೇಕು. ಕುಗ್ಗದಂತ ಹುಡುಗ ಈಗಾಗಲೇ ತಂದೆ ತಾಯಿನ ಬಿಟ್ಟು ಮತ್ತೆ ದೂರ ಮತ್ತೆ ಯಾಕೆ ದೂರ ಇರಬೇಕು? ಏನೋ ಗಂಡಾಂತರ ಇದೆ ಅಂತೀರಿ ಅವ್ನು? ಇದೆ ನೋಡೋಣ. ಗಂಡಾಂತರ ಇದ್ದ ಈಗ ರಾಜ್ಕುಮಾರ್ ಹೋಗಿದ್ದಂದ ಬಿಡಿಸ್ಕೊಂಬಂದ್ರೆ ಯಾರ್ಯಾರು ಬಿಡಿಸ್ಕೊಂಬಂದ್ರು? ಯಾಕೆ ಸುಮ್ಮನಾದ್ರು? ಮತ್ತೆ ಯಾವ್ದು ಸ್ವಾಮೀಜಿಗಳೇನು ಹೇಳಲೇ ಇಲ್ಲ. ಅಂದ್ರೆ ಜ್ಯೋತಿಷ ನಂಬೇಕಂದ್ರೆ ನಂಬಾರ್ದಂತೀರ? ಮೂಢನಂಬಿಕೆ ಬೇಡ. ನಂಬಿ, ದೇವ್ರನ್ನ ನಂಬಿ. ಎಲ್ಲರೂ ಹೇಳಿದ್ದನ್ನ ಮಾಡ್ಕೊಂಡು ಹೋದ್ರೆ ಬರೋದು ಸಂಬಳದಲ್ಲಿ ಊಟ ಮಾಡ್ತೀರಾ ನೀವು? ಅವ್ರು ಹೇಳಿದ್ದನ್ನ ಮಾಡ್ಕೊಂಡು ಹೋಗ್ತೀವಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ಸುದೀಪ್ ಸರ್ ನನ್ಗೆ ಇಷ್ಟನೇನೆ. ತುಂಬಾ ಸಣ್ಣ ಆಗ್ತಿದ್ದಾರೆ, ಊಟ ಮಾಡ್ಬೇಕು, ಹೊಟ್ಟೆ ತುಂಬಾ ಇಲ್ಲ. ಸುದೀಪ್ ಸರ್ ತುಂಬಾ ಡಯಟ್ ಮಾಡ್ತಾ ಇದ್ದಾರೆ, ಮುಖ ನೋಡಕ್ ಆಗ್ತಾ ಇಲ್ಲ. ಡ್ರೆಸ್ ಮೇಲೆ ಅವ್ರು ಇದ್ದಾರೋ, ಅವ್ರ ಮೇಲೆ ಡ್ರೆಸ್ ಇದ್ದಾರೋ ಅನ್ನಂಗೆ ಕಾಣಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ತುಂಬಾ ಒಳ್ಳೆ ಮನುಷ್ಯ. ಇಷ್ಟ ಆಗುತ್ತೆ. ಫೈನಲ್ ಯಾರು ಗೆಲ್ತಾರಂತೀರ? ನನಗೆ ಸಂಗೀತನೇ ಗೆಲ್ಬೇಕು ಅಷ್ಟೇ. ನಾನು ಇನ್ನೊಬ್ರು ಚಾನ್ಸ್ ಕೊಡಕ್ ಹೋಗೋದೇ ಇಲ್ಲ. ಸಂಗೀತನೇ. ಈ ಸಲ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರಂತೀರಿ? ಯಾರು ಕಳಿಸ್ತೀರಾ? ನೋಡ್ಬೇಕು ಸರ್, 2-3 ವಾರದಿಂದ ನಾನು ನೋಡೇ ಇಲ್ಲ ಬಿಗ್ ಬಾಸ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಹೇಮಾ. ಸೂಪರ್, ಥ್ಯಾಂಕ್ ಯು. ಹಲೋ ಸುದೀಪ್ ಸರ್, ನಾನು ನಿಮ್ಮ ಅಭಿಮಾನಿ ಅನ್ನೋದಕ್ಕಿಂತ ನಿಮ್ಮ ಅಕ್ಕ ತಂಗಿ ಅಂತಲೇ ತಿಳ್ಕೊಳ್ಳಿ. ಆದರೆ ನನಗೆ ಏನಂದರೆ ಮುದ್ದಕ್ಕಿದ್ರೇ ಇಷ್ಟ. ಈಗ ನಮ್ಮ ಅಂಬರೀಷ್ ಎಲ್ಲ ಇರಲಿಲ್ವಾ? ನೀವು ಒಂಚೂರು ಊಟ ಮಾಡಿ, ಡಯಟ್ ಮಾಡಬೇಕು, ಹೆಲ್ತ್ ನೋಡಬೇಕು. ಆದರೆ ಇಷ್ಟೊಂದು ಮುಖ ಒಣಗೋಗಿರ್ಬಾರ್ದು. ಯಾರೋ ಹೊಡೆದು ನಿಮ್ಮ ಹೆಂಡತಿ ಮನೆಯಿಂದ ಆಚೆ ಹಾಕಿ ಊಟ ಹಾಕಿಲ್ಲ ಅನ್ನೋಂಗಿದೆ ನಿಮ್ಮ ಮುಖ. ಚೆನ್ನಾಗಿ ಒಂಚೂರು ತಿಂದುಕೊಂಡು ಉಂಟ್ಕೊಂಡು ದಪ್ಪಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ನಮಗೂ ಇಷ್ಟ ಆಗುತ್ತೆ. ನಾವು ಖುಷಿಯಾಗಿ ಪ್ರೀತಿಯಿಂದ ಹೇಳ್ತಾ ಇದ್ದೀರಾ? ಪ್ರೀತಿಯಿಂದ ನಿಮ್ಮ ಅಕ್ಕ ಹೇಳ್ತಾ ಇರೋದು ಅಂತ ತಿಳಿ. ಥ್ಯಾಂಕ್ ಯು ಅಮ್ಮ.